ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಲೇ ಚಂಪಾ ಚಮಲಿ, ಈ ಹಿಂದೆ ನನ್ನ ಜೀವನದಲ್ಲಿ ಯಾವತ್ತು ನಾನು ಇಷ್ಟೊಂದು ಖುಷಿಯಾಗಿರ್ಲಿಲ್ಲ. ಅಯ್ಯೋ, ತಾವು ನಮ್ಮ ಹೆಸರೇ ಲಂಗ ತಪ್ಪಿದ ಮೇಲೆ ಗಂಡುಗಲಿ ಒಂದು ಏನು ಅಂತ ಹೇಳಿದ ಕಾರಣ ಏನು? ನೀವೆಲ್ಲರೂ ಈ ಮನೆಗೆ ಸಂಬಂಧಪಟ್ಟ ಪ್ರಜೆಗಳೇ ಆಗಿದ್ರೆ, ನಾನು ನಿಮ್ಮೆಲ್ಲರ ನೆಚ್ಚಿನ ಯಜಮಾನಪ್ಪನೇ ಆಗಿದ್ರೆ, ನನ್ನ ಈ ಖುಷಿಗೆ ಕಾರಣ ಏನಿರಬಹುದು ಅಂತ ಕಂಡಿಡಿರೋ ಅಣ್ಣಯ್ಯ, ಗೊತ್ತಾಗಾಯ್ತು. ನೀನ್ ನಮ್ಮ ಯಜಮಾನ್ರಿಗೊಂದು ಕೆಲಸ ಹುಡುಕಿದ್ಯಾ ಅಲ್ವಾ? ವಿಧಾನಸೌಧದಾಣೆಗೂ ಇಲ್ಲ ಕಣಮ್ಮ. ಪಾಂಡ್ರಂಗ, ನನಗೋಸ್ಕರ ಮದ್ವೆಗೆ ಅಂತ ಒಂದು ಹೆಣ್ಣು ಹುಡುಕಿದ್ಯಾ ಅಲ್ವೇನೋ? ಸೇಮ್ ವಿಧಾನಸೌಧದಾಣೆಗೂ ಇಲ್ಲ ಕಣಪ್ಪತ್ತಪ್ಪ. ಏನು ಯಜಮಾನ್ರೆ, ನನಗೆ ಗೊತ್ತಾಗೋಯ್ತು. ಅಂದ್ರೆ ನಾನ್ ಹೇಳಲ್ಲಪ್ಪ, ನಾಚಿಕೆ ಆಗತ್ತೆ. ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ನಾಚ್ಕೊಂಡ್ಬಿಟ್ರೆ ಆಗ್ಲಿಲ್ಲ ಕಣೆ. ನನ್ನ ಈ ಖುಷಿಗೆ ಬೇರೆ ಏನೋ ಕಾರಣ ಇದೆ. ಅಣ್ಣಯ್ಯ, ಗೊತ್ತಾಗಾಯ್ತು. ಇಷ್ಟು ದಿವಸ ಆದ್ಮೇಲೆ ಈ ಆಸ್ತಿಲ್ ನನ್ ಪಾಲ್ ಕೊಡ್ತೀಯ ಅಲ್ವಾ? ಕೊಟ್ಬಿಡು ಅಣ್ಣಯ್ಯ. ಬೆಟ್ಟದ್ಮೇಲೆ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅದ್ರಲ್ಲಿ ನೀನು ಕೋತಿ ಮರಿನೂ ಹಾಕಿ ತಗೋಕಾಗಲ್ಲ. ನಾನು ನಿನಗೆ ಆಸ್ತಿಲಿ ಪಾಲು ಕೊಡಲ್ಲ. ಹಬಿ, ನಾನು ನಿಮ್ಮ ಲವ್ಲಿ ವೈಫ್ ಅಲ್ವಾ? ನಿಮ್ಮ ಈ ಖುಷಿಗೆ ಏನು ಕಾರಣ ಅಂತ ನಾನು ಹೇಳ? ಇಷ್ಟೊತ್ತವರೆಗೂ ಇವರೆಲ್ಲ ತಿಪ್ಪಲಾಗ ಹಾಕಿದ್ದಾಯ್ತು. ಈಗ ತಾವು ಕಂಡು ಹಿಡಿಬೇಕು ಅಂತ ಬಂದಿದ್ದೀರಾ. ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ನೀವು ನನಗೋಸ್ಕರ ಸ್ಪೆಷಲ್ ಆಗಿ ಪ್ಯಾರಿಸ್ ಇಂದ ಒಂದು ಬ್ಯೂಟಿಫುಲ್ ಮೇಕಪ್ ಕಿಟ್ ತರಿಸ್ತಾ ಇದ್ದೀರಾ, ರೈಟ್? ಅಲ್ಲ, ಮೋರಿ ಸೇರ ಬಣ್ಣನ ಪ್ಯಾರಿಸ್ ಇಂದ ನಾನು ಯಾಕೆ ತರಿಸ್ತೀನಿ? ನನ್ನ ಖುಷಿಗೆ ಕಾರಣ ಅದಲ್ಲ. ಮಗನೇ, ನನ್ಗೆ ಅರ್ಥ ಆಗೋಯ್ತು ಕಣೋ. ಇಷ್ಟು ದಿನ ಆದ್ಮೇಲೆ ನೀನು ಅಪ್ಪ ಆಗ್ತಾ ಇದೀಯ ಅಲ್ವೇನೋ? ಏನು ಆಡ ಮಾತುಕೊಂತ ಅರ್ಥ ಪಡ್ಬೇಡ್ರೆ. ಮದುವೆ ಆದಾಗಿಂದ ಒಂದೇ ಒಂದು ಸಲನು ಇವನು ನನ್ನನ್ನು ಬೆಡ್ರೂಮಿಗೆ ಸೇರಿಸಿಲ್ಲ. ಚಾಪೆ ದಿಂಬ ಹಾಸ್ಕೊಂಡು ಒಳ್ಳೆ ನಾಯಿ ಮರಿತಾರ ನಿಮ್ಮ ಕಟ್ಟಿದ್ರೆ ಇಲ್ಲೇ ಬಿಟ್ಕೊಂಡಿರ್ತೀವಿ. ಇನ್ನು ಅಪ್ಪ ಆಗೋದ್ರೆ ಎಲ್ಲಿಂದ ಆಗ್ತೀವಿ? ಏನು ಯಜಮಾನ್ರೆ, ಮಕ್ಳಾಗಿಲ್ಲ ಅಂದ್ರೆ ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ನಾನಿದ್ದೀನಲ್ಲ, ನನ್ನ ಮದ್ವೆ ಆಗಿ ಒಂದಲ್ಲ 14 ಮಕ್ಳನ್ನ ಹೆಣ್ಕೊಡ್ತೀನಿ. ಈಗ ಅಡ್ಗೆ ಮನೆ ಕೂತ್ಕೊಂಡು ಪುಟ್ಟ ಮಕ್ಳಿಗೆ ಹೆಸರಿಡೋಣ. ಹಬಿ, ನೀವೇನಾದ್ರೂ ಕಿಚನ್ ಒಳಗಡೆ ಲೆಗ್ ಇಟ್ಟಿದ್ರೆ ಆದ್ರೆ ನಿಮ್ಮ ಲೆಗ್ ನ ಕಟ್ ಮಾಡ್ಬಿಡ್ತೀನಿ. ಅದಲ್ಲ ನನ್ನ ಖುಷಿಗೆ ಅದಲ್ಲ ಕಾರಣ. ಏನಂತ ನಿಮ್ಮನ್ನು ಕೇಳಿದ್ದೆ ತಪ್ಪಾಗೋಗ್ಬಿಡ್ತು. ಈಗ ನೇರವಾಗಿ ನಾನೇ ಉತ್ತರ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದ್ರೆ, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನೋದು ಮತ್ತೆ ಚಿಗುರು ಹೊಡಿತಾ ಇದೆ. ಬೆಲೆಗಳೆಲ್ಲ ಗಗನಕ್ಕೆ ಏರ್ತಾ ಇದೆ. ಹಂಗಾಗಿ ನಾಳೆಯಿಂದ ನಾನು ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದೀನಿ. ಅಪ್ಪ, ಹೇ ನನ್ನ ತಂದೆ ಗಂಡುಗಲೇಶ್ವರ, ಸೆಕೆಂಡ್ ಇನ್ನಿಂಗ್ಸ್ ಶುರು ಹಚ್ಕೋತಾ ಇದ್ದೀನಿ. ಒಳ್ಳೇದ್ ಮಾಡಪ್ಪ ನನ್ನ ತಂದೆ. ಹಾಯ್, ನಾನ್ ರಶ್ಮಿ. ನಾನು ಪದ್ದು. ನಾನು ಇಲ್ಲಿಗೆ ಯಾರನ್ನ ಹುಡ್ಕೊಂಡ್ ಬಂದೀನಿ ಅಂತ ಹೇಳಿ ನೋಡೋಣ. ನೀವು ಪಾಂಡುರಂಗನೇ ಹುಡ್ಕೊಂಡ್ ಬಂದಿರೋದಲ್ವಾ? ಯಾಕೆ ಅಂತ ಹೇಳು. ಪಾಂಡುರಂಗ, ನಾನು ಮದ್ವೆ ಆಗೋದಕ್ಕೆ ಒಂದು ಹುಡುಗಿ ನೋಡ್ತೀನಿ ಅಂದಿದ್ದ. ನೀವ್ ಅವರೇ ಅಲ್ವಾ? ನಿಮ್ಗಿನ್ನೂ ಮದ್ವೆನೇ ಆಗಿಲ್ವಾ? ಮದ್ವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ನಿಮ್ ತರ ದಪ್ಪಾಗಿ ಗುಂಡ್ಗುಂಡಾಗಿರೋ ಓಲ್ಡ್ ಅಂಕಲ್ ಸಿಗೋದೇ ಕಷ್ಟ. ಇಟ್ಕೊಳ್ಳಿ ಕೈಗೆ ಒಂದೆರಡು ಸ್ಟೆಪ್ ಹಾಕ್ಬೇಡ. ಬದ್ದು ಅವಳು ನಿನ್ನ ಅಂಕಲ್ ಅಂತ ಕರೆದು. ಅಂಕಲ್ ಅಂದ್ರೆ ಏನಂತೆ? ನಾನೇ ಮದ್ವೆ ಆಗ್ತೀನಿ. ನಿಜ ಹೇಳ್ತಿದ್ದೀರಾ? ಅವಳು ಒಪ್ಕೋತಾ ಇದ್ದಾಳೆ ಅಂದ್ರೆ ಏನೋ ಕಂಡೀಷನ್ ಹಾಕ್ತಾಳೆ ಅನ್ಸುತ್ತೆ. ಏನದು? ಆತರ ಕಂಡೀಷನ್ಸ್ ಎಲ್ಲ ಏನಿಲ್ಲ. ವಧು ದಕ್ಷಿಣೆ ಅಂತ 1 ಕೋಟಿ ಕೊಟ್ರೆ ನಾನ್ ಪದನ್ ಮದ್ವೆ ಆಗ್ತೀನಿ. ನನ್ನ ಮದ್ವೆ ಆಗಕ್ಕೆ ಹೋಗ್ತಿದ್ದಾಳೆ. ನಿನ್ ಮ್ಯಾರೇಜ್ ಆಗಕ್ಕೆ ಅವಳು ಒಪ್ಪಿದಳ? ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಂತ ನಿನ್ ಲೈಫ್ ಸೆಟ್ಲ್ ಆಯ್ತಲ್ಲ. ವೆರಿ ಗುಡ್. ಹಲೋ, ನಮಸ್ಕಾರ. ಮೈ ನೇಮ್ ಇಸ್ ಜಾಜಿ ಜಂಬಲ್ದಿನಿ. ನಾನು ಸೋಷಿಯಲ್ ರಿಫಾರ್ಮರ್. ನೀನು ನಮ್ಮ ಪದ್ದನ ಮ್ಯಾರೇಜ್ ಆಗಿದ್ದೆ ಆದ್ರೆ ಆ ವಿಷಯನ ಪೇಪರ್ ಅಲ್ಲಿ ದೊಡ್ಡದಾಗಿ ಹಾಕಿಸ್ತೀನಿ. ನಿಮ್ ಮ್ಯಾರೇಜ್ಗೆ ಮಿನಿಸ್ಟರ್ನ ಕರೆಸಿ ಅವ್ರ ಕೈಲಿ ನಿಮ್ಗೆ ಆಶೀರ್ವಾದ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ನಿಮ್ ಮ್ಯಾರೇಜ್ ನ TV 10 ಅಲ್ಲಿ ಲೈವ್ ಶೋ ಮಾಡಿಸ್ತೀನಿ. ನನ್ಗೆ ಯಾವ ಮಿನಿಸ್ಟರ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು 1 ಕೋಟಿ. 1 ಕೋಟಿ ಕೊಟ್ರೆ ನನ್ ಪದ ಜೊತೆ ಸಂಸಾರ ಮಾಡ್ತೀನಿ. ಎಷ್ಟು ದಿನ ಮಾಡ್ತೀಯಾ? 1 ಕೋಟಿ ಕೊಟ್ಟಿರ್ತಾರಲ್ವಾ, ಅಯ್ಯೋ ಪಾಪ ಅಂತ ಒಂದು 15 ದಿನ ಸಂಸಾರ ಮಾಡ್ತೀನಿ. ಆಮೇಲೆ ಒಳ್ಳೆ ಹುಡುಗನ್ ನೋಡ್ಕೊಂಡು ಅವನ ಜೊತೆ ಮದ್ವೆ ಆಗಿ ಸ್ವಿಟ್ಜರ್ಲೆಂಡ್ಗೆ ಹಾರ್ಬಿಡ್ತೀನಿ. ಈ ರೀತಿ ಟಾಪ್ ಮಾಡೋದಕ್ಕೆ ನಿಂಗೆ ಶೇಮ್ ಆಗಲ್ವಾ? ನಾನು ಯಾಕೆ ಶೇಮ್ ಆಗ್ಬೇಕು? ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ್ಯಾ? ಹಲೋ ಮೇಡಮ್, ನಾನ್ ನೋಡಕ್ ಬಂದಿರೋದು ನಿಮ್ 3 ಜನನಲ್ಲ. ಮತ್ತೆ ಇನ್ಯಾರು ನೋಡಕ್ ಬಂದೆ? ಮಿಸ್ಟರ್ ಪಾಂಡುರಂಗ ಅವ್ರನ್ನ. ಯಾಕೆ ಅಂದ್ರೆ ನಾನು ಅವ್ರ ಪರ್ಸನಲ್ ಸೆಕ್ರೆಟರಿ.
ಪಾರಿವಾಳ ಅರಿವತ್ತು ಗೆಳೆಯ. ಹಲೋ ಮಿಸ್ಟರ್ ಪಾಂಡುರಂಗ. ಓ ರಶ್ಮಿ ರಶ್ಮಿ ರಶ್ಮಿ, ನೀವ್ ಇಲ್ಲೇ ಇದ್ದೀರಾ? ಸುಮ್ಮನೆ ಯಾಕೆ ಕಂಡವ್ರ ಕಣ್ಣನ್ ಕ್ಯಾಂಪ್ ಮಾಡೋದು? ಬನ್ನಿ ಕೂತ್ಕೊಳ್ಳಿ ನೀವು. ಅದು ನೋಡು ರಶ್ಮಿ, ಇತ್ತೀಚಿನ ದಿನಮಾನಗಳಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮ ಅನ್ನೋದು ಮತ್ತೆ ಗರಿಗೆದರ್ತಾ ಇದೆ, ಚೇತರಿಸ್ಕೊತಾ ಇದೆ. ಈ ಸಂದರ್ಭನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಹಂಗಂಗೆ ಹಿಡ್ದಾಕ್ಬಿಡ್ಬೇಕು. ಬಂದಿದ್ ಹಂಗಂಗೆ ಕೈ ಬದಲಾಯಿಸ್ಬಿಡ್ಬೇಕು ಅಷ್ಟೇ. ಹಾ ಮಿಸ್ಟರ್ ಪಾಂಡುರಂಗ ಅವರೇ, ಮಾರ್ಜಿನ್ 10% ಪ್ರಾಫಿಟ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ರು ತಿಂಗಳಿಗೆ ಕೋಟಿನ ಲೂಟಿ ಮಾಡ್ಬೋದು. ಈ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಆ ಸೆಕ್ರೆಟರಿ ರಶ್ಮಿ ಮನೆಗೆ ಬಂದಾಗಿಂದ ಬಾಬಾ ನಿಮ್ಮನ್ನ ಕೇರೇ ಮಾಡ್ತಿಲ್ಲ. ಕೊತ್ತಂಬರಿ ಸೊಪ್ಪಾದ್ರೂ ಪರವಾಗಿಲ್ಲ, ಬಳಕೆಗೆ ಬರುತ್ತೆ. ನೀವು ಅದಕ್ಕಿಂತ ಕಡೆ ಹಾಕ್ಬಿಟ್ರಲ್ಲ. ನೋಡ್ತಾ ಇರು, ಹಬಿನ ಕರ್ಬೇವು ಸೊಪ್ಪು ಮಾಡ್ಕೊಂಡು ಫ್ರೈ ಮಾಡ್ಬಿಡ್ತೀನಿ. ಜಾಸ್ತಿ ರುಚಿ ಇರುತ್ತೆ ಅಂತನಾ? ಜಾಜಿಯವ್ರೆ, ನೀವು ಯಾರು? ಪಾಂಡುರಂಗನ ಧರ್ಮಪತ್ನಿ. ಧರ್ಮಕ್ಕೆ ಸಿಕ್ಕಿರೋ ಪತ್ನಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಅದ್ಯಾರೋ ಜುಜುಬಿ ಸೆಕ್ರೆಟರಿನ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾರಲ್ಲ, ಇದು ಸರಿನಾ? ಅಷ್ಟು ಮನೆಗೆ ಬಂದಾಗಿಂದ ನಾನು ವಾಚ್ ಮಾಡ್ತಾನೆ ಇದ್ದೀನಿ. ಈಗ ವಾಚ್ ಮಾಡ್ತಾ ಇರಿ, ನೀವು ಒಂದಲ್ಲ ಒಂದಿನ ವಾಲ್ ಕ್ಲಾಕ್ ಆಗ್ಬಿಡ್ತೀರ ಅಷ್ಟೇ. ಅಲ್ಲ ಜಾತಿಯಕ್ಕೆ, ಅವ್ಳು ಯಾರೋ ಸೆಕ್ರೆಟರಿ, ಅವಳು ನಿಮ್ಮ ಪರ್ಮಿಷನ್ ಇದ್ದ ನಮ್ಮನೆ ಬರಕ್ ಹೇಗ್ ಸಾಧ್ಯ? ಮನೆಗ್ ಬರೋದೇನು, ಕುರ್ಚಿ ಮೇಲೆ ಕೂತ್ಕೊಳ್ಳೋದೇನು, ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದೇನು? ನೀವು ಹೀಗೆ ಬಿಟ್ರೆ ಆ ಕುರ್ಚಿನ ಕಾಲಲ್ಲಿ ಒದ್ದು ಪಾಂಡ್ರಂಗನ ತೋಡೆ ಮೇಲೆ ಕೂತ್ಕೊಂಡ್ಬಿಡ್ತಾಳ ಅಷ್ಟೇ. ವೇರ್ ಇಸ್ ಹಬಿ? ಜಾಜಕ್ಕೆ ಮನೇಲಿ ಮೆರ್ಚಿ ಸಾಧು ಅಂತ ಅವಳನ್ನ ಮಾಲ್ ಕರ್ಕೊಂಡು ಹೋಗಿದ್ದಾರೆ. ರಶ್ಮಿ 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 ರಶ್ಮಿ, ಮಿಸ್ಟರ್ ಪಾಂಡುರಂಗ ಅವರೇ, ಶಾಪಿಂಗ್ ಅಂತ ಮಾಲ್ ಕರ್ಕೊಂಡು ಹೋದ್ರಿ, ನನಗ್ ಮಾತ್ರ ಡ್ರೆಸ್ ತೆಕೊಡ್ರಿ, ನಿಮ್ಗೆ ಅಂತ ಏನು ತಗೊಳ್ಳಿಲ್ಲ. ಅದು ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ, ಹಂಗಾಗಿ ಹಾಳಾಗೋಗ್ಲಿ ಅಂತ ಕೊಡ್ಸ್ಬಿಡ್ತೀನಿ. ಸಾಕು. ಆಯ್ತು. ನನ್ನ ಹೆಂಡತಿ ಒಂದ್ಸಲ ಮುಖಕ್ಕೆ ಬಣ್ಣ ಹೊಡ್ಕೊಂಡ್ಲು ಅಂದ್ರೆ ಕಣ್ಣು ಮುಚ್ಚಿ ಕಣ್ ತೆಗೆದ್ರೊಳಗೆ 3,000 ರೂಪಾಯಿ ನೆಗದು ಬಿದ್ದು ಮೋದಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕಿಂತ ಹೆಚ್ಚ ನೋಡು, ಈ ನಿನ್ ಡ್ರೆಸ್ ನ 3 ವರ್ಷ ಬಳಸ್ಬೋದು. 3 ವರ್ಷ ಆದ್ಮೇಲೆ ನೀನು ಹರಿದಾಕಿದ್ರು ಕೂಡ ಅದು ಹರಿದೋಗಲ್ಲ. ಅದಕ್ಕಿಂತ ವಾಸಿ ಅಲ್ವಾ? ಥ್ಯಾಂಕ್ ಯು ಪಾಂಡುರಂಗ ಅವರೇ, ನಿಮ್ಮಂತ ಬಾಸ್ ಸಿಕ್ಕಿದ್ದು ನನ್ಗೆ 7 ಜನ್ಮದ ಪುಣ್ಯ ಮಾಡಿದಾಗೆ. ನನ್ಗೆ ಎಷ್ಟು ಕ್ಯೂರಿಯಾಸಿಟಿ ಆಗ್ತಿದೆ ಅಂದ್ರೆ ಈ ಡ್ರೆಸ್ ನ ಹಾಕೊಂಡ್ ಬಿಡ್ಲಾ ಅಂತ. ಅದಕ್ಕೇನಂತೆ? ಸರಿ ಹಾಕೊಂಡು ನಾನು ನೋಡ್ತೀನಿ. ಓ, ನೀನ್ ಲೇಡಿ ಅಲ್ವಾ? ಒಂದ್ ಕೆಲಸ ಮಾಡೋಣ, ಮೇಲ್ಗಡೆ ನನ್ನ ರೂಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹಾಕೊಂಬರೋಣ. ನಡಿ ಬೇರೆ ಇಲ್ಲೇ ಇದ್ರ ಒಂದ್ ಕೆಲಸ ಮಾಡ್ರಿ, ಅವ್ರು ಸಿಕ್ಕಾಪಟ್ಟೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಮೇಲ್ಗಡೆ ನನ್ನ ರೂಮ್ಗೆ ಹೋಗಿ ಅಲ್ಲಿ ಬೋಟ್ ಹಾಕೊಳ್ಳೋದನ್ನ ಮರಿಬೇಡಿ. ನೀಟಾಗಿ ಡ್ರೆಸ್ ಹಾಕ್ಬಿಟ್ಟು ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಪಾಂಡುರಂಗ ಅವರೇ. ಅಭಿ, ಎಲ್ಲಿಗ್ರಿ ಹೋಗಿದ್ರಿ? ಅಲ್ಲ ಕಣ್ರಿ, ಜಾತಿ ಜಂಪಲ್ತೀನಿ ಇವ್ರೆ, ನಾನೇನು ಕಾಂಜಿ ಪಿಂಜಿ ಬಿಸ್ನೆಸ್ ಕೈ ಹಾಕಿದ್ದೀನಿ ಅಂದ್ರೆ ಹೇಳಿ ಕೇಳಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೈ ಹಾಕಿದ್ದೀನಿ ಅಂದ ಮೇಲೆ ನನ್ನ ಸೆಕ್ರೆಟರಿ ಹೇಗಿರ್ಬೇಕು ಹೇಳಿ? ಒಳ್ಳೆ ಟಿಪ್ ಟಾಪ್ ಆಗಿರ್ಬೇಕು ತಾನೆ. ಈ ರಶ್ಮಿ ನೋಡಿದ್ರೆ ಟಿಪ್ಪು ಇಲ್ಲ ಟಾಪು ಇಲ್ಲ. ಅದಕ್ಕೆ ಒಂದು ಒಳ್ಳೆ ಜೊತೆ ಡ್ರೆಸ್ ಕೊಡ್ತೀನಿ, ಹಾಕೊಂಬರ್ಲಿ ಬಿಡಿ. ಮುಖನ ಹತ್ರ ಕೈಯಿಂದ ಮುಟ್ಕೊಬೇಡ, ನಿನ್ ಗಂಡ ಏನೋ ಗೊತ್ತೇ ಆಗಲ್ಲ. ಬಿಡ 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 ಹಾಕೆ ತೆಗೆ. ನೋಡು, ನೀನು ಯಾವ ಸಿನಿಮಾ ಹೀರೋಯಿನ್ಗಿಂತೂ ಕಮ್ಮಿ ಇಲ್ಲ ಬಿಡ. ನಾನು ಹೇಳಿಲ್ವಾ, ಮೊದಲೇ ಹೇಳಿಲ್ವಾ 3 ವರ್ಷ ಆದ್ರೂ ಈ ಬಟ್ಟೆ ಹೊರದೋಗಲ್ಲ ಅಂತ? ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ಅಲ್ಲ, ಎಲ್ಲೆಲ್ಲಿ ಹೊರದೋಗ್ಬೇಕು ಮೊದ್ಲೇ ಅವರೇ ಅವ್ರದ್ದು ಬಿಸಾಕ್ಬಿಟ್ಟವ್ರಲ್ಲ. ನೋಡು, ಕೆಲಸ ಮಾಡೋಣ, ನೀನು ಒಂದಿಷ್ಟು ಪೋಸ್ಗಳನ್ನ ಕೊಡ್ತಾ ಹೋಗು, ನಾನು ಒಂದಿಷ್ಟು ಫೋಟೋಗಳನ್ನ ರಪ 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 ಅಂತ ತಗೊಂಡ್ಬಿಡ್ತೀನಿ. ಅದು ನಮ್ಮ ಜಾಹೀರಾತಿಗೆ ಬೇಕಾಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಒಂದು ಯಾವ್ದನ್ನ ಸೈಟ್ ಕುದುರ್ಬಿಡ್ಲಿ, ಈ ಫೋಟೋ ಸೆಷನ್ಗೆ ಅಂತ ನಿನ್ಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ. ಮಾಡೋಣ, ಲೈಟು ಡಚ್ಚಂಗಲೆಲ್ಲ ಹುಡುಗಿ ಎಷ್ಟು ಸಖತ್ತ ಕಾಣಿಸ್ತಾ ಇತ್ತು ಗೊತ್ತೇನೋ, ಎಲ್ಲ ಹಾಳು ಮಾಡ್ಬಿಟ್ರು ನೀವು. ಏನ್ರಿ ಮಾಡ್ತಾ ಇದ್ರಿ? ಅದು ಜಾತಿ ಚಂಪಲ್ದಿನಿ ಇವರೇ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಂದು ಹೆಣ್ಣು ಮಾಡೆಲ್ ಬೇಕಲ್ವಾ, ಹಂಗಾಗಿ ಫೋಟೋ ಕಾರ್ಯಕ್ರಮನ ಅದಕ್ಕೆ ಹುಡುಗಿ ಫೋಟೋನ ಯಾಕ್ರಿ ಬೇಕು? ಅದು ಏನ್ ಪ್ರಶ್ನೆ ಅಂತ ಕೇಳ್ತಾ ಇದ್ರೆ ನೋಡಿ ಜಾತಿ ಚಂಪಲ್ದಿನಿ ಇವರೇ, ಇವತ್ತಿನ ಕಾಲಘಟ್ಟದ ಯಾವುದೇ ಜಾಹೀರಾತುಗಳನ್ನ ನೀವು ತೆಗೆದುಕೊಳ್ಳಿ, ಅಲ್ಲಿ ಹೆಣ್ಣು ತುಂಬಾ ಪ್ರಧಾನವಾಗುತ್ತೆ.
ಅದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಈಗ ನಾವು ಗಂಡು ಮಕ್ಕಳು ಘಟಕ್ಕೆ ಕಟ್ಟುವಲ್ಲ ಆ ಬ್ಲೇಡ್ನ ಜಾಹೀರಾತು ಮಾಡ್ಬೇಕು ಅಂದ್ರೂ ಕೂಡ ಅಲ್ಲಿ ಹೆಣ್ಣು ಬೇಕಾಗುತ್ತೆ. ಅಷ್ಟೇ ಯಾಕಂದ್ರೆ ಗಂಡು ಮಕ್ಕಳು ಹಾಕೋ ಅಂಡರ್ವೇರ್ ಮೇಲೆ ಕೂಡ ಹೆಣ್ಣು ಮಕ್ಕಳು ಕೂಡ ಅಂಟಿಸಿರ್ತಾರೆ. ಅದನ್ನ ನೋಡಿ ಜಾತಿ ಎಂಬುದಿನವರೇ ಕತ್ತಿಗೆ ಹಾಕೊಳ್ಳೋ ತರ ಇರಲಿ, ಕಾಲಿಗೆ ಹಾಕೊಳ್ಳೋ ಕೆರ ಇರಲಿ, ಅಲ್ಲಿ ಹೆಣ್ಣು ಅನ್ನೋದು ಬೇಕೇ ಬೇಕು. ಪರಿಸ್ಥಿತಿ ಹೀಗಿರುವಾಗ ನಮ್ಮ ರಿಯಲಿಸ್ಟಿಕ್ ಉದ್ಯಮಕ್ಕೆ ನಾವು ಪಾಂಪ್ಲೆಟ್ ಹಾಕೋದಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ನಮ್ಮ ಹೆಣ್ಣನ್ನು ಯಾಕೆ ಬಳಸ್ಕೊಂಬಾರ್ದು? ಹಂಗಾಗಿ ನಾನು ಅವ್ಳ ಫೋಟೋ ತೆಗಿತಾ ಇದ್ದೆ. ಎಕ್ಸ್ಕ್ಯೂಸ್ ಮೀ, ಭಾಷಣ ಬಿಗ್ದಿದ್ದಾಯ್ತಾ? ಈಗಿಂದೀಗ್ಲೇ ಇದನ್ನ ಸ್ಟಾಪ್ ಮಾಡ್ರಿ. ಮಿಸ್ಟರ್ ಪಾಂಡುರಂಗ, ಕಮ್ಯಾ ಅದು ಆ ಕಿಡಿಗೇಡಿಗಳಿಂದ ಡಚ್ ಆಂಗಲ್ ಒಂದು ಮಿಸ್ ಆಗೋಯ್ತು, ಅದನ್ನ ಆಮೇಲೆ ತೆಗಿತೀನಿ. ನಾವು ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಇವತ್ತು ರಾತ್ರಿನೇ ಫೋಟೋ ಎಲ್ಲ ತೋರಿಸ್ಬಿಡ್ತೀನಿ. ರಶ್ಮಿ, ಟೇಕ್ ಯುವರ್ ಸೀಟ್, ಕೂತ್ಕೋ. 22ನೇ ನಂಬರ್ ಫೈಲ್ ಕೊಡಿ. ಪಾಂಡುರಂಗ ಅವರೇ, ಜಸ್ಟ್ 21. ಬರೀ 21 ವರ್ಷನ? ಅದಕ್ಕೆ ಒಳ್ಳೆ ನಾಟಿಯಾಗಿ ನಾಟಿ ಕೋಳಿ ತರ ಕಾಣಿಸ್ತಾ ಇದೀವಿ. ನಮ್ಮಪ್ಪನ ಮನೆ ಗಂಟೆ ನೋಡ್ಬೋದು. 21ನೇ ನಂಬರ್ ಫೈಲ್ ಕೊಡು. ನಾವು ಯಾವ ನಂಬರ್ ಫೈಲ್ ನೋಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ನೀನು ಕೂತ್ಕೊಂಡು ಅದು ಏನು ಡಿಸ್ಕಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಜಾಗಕ್ಕೆ ಡಿಸ್ಕಷನ್ ಹಂತ ತಲುಪಿದೆ ಅಂದ್ಮೇಲೆ ನಾಳೆ ಎಕ್ಸ್ಕರ್ಷನ್ ಹೋಗ್ದಿರ್ತಾರ? ನೋಡ್ತಾರೆ, ಇದಕ್ಕೆ ಬೇರೆನೆ ಪ್ಲಾನ್ ಮಾಡ್ತೀವಿ. ಚಂಪ, ಯಾಕೆ ಆಗಿಂದ ಬಾಲ ಸುತ್ತ ಬೆಕ್ಕಿನ ಹಾಗೆ ಇಲ್ಲಿಂದಿಲ್ಲಿಗೆ ಓಡಾಡ್ತಾ ಇದೀಯಾ? ಯಜಮಾನ್ರು ಹೊರಗಡೆ ಹೋಗಿ ಎಷ್ಟೊತ್ತಾಯ್ತು, ಇನ್ನು ಮನೆಗೆ ಬಂದಿಲ್ಲ. ಅವ್ರು ಎಲ್ಲಾದ್ರೂ ಹೋಗಿ ಏನಾದ್ರೂ ಸುತ್ಕೊಂಡ್ ಬಂದ್ಬಿಟ್ರೆ? ನನ್ನ ಮಗನ ಮೇಲೆ ನಿನಗಿರೋ ಕಾಳಜಿ ಈ ಮನೆ ಸೊಸೆಗಿಲ್ವಲ್ಲ? ಯಜಮಾನ್ರನ್ನ ನನ್ನ ಕೊಟ್ಟು ಮದ್ವೆ ಮಾಡ್ತಿಂತ ನಾನು ಹೇಳ್ತಾನೆ ಇದೀನಿ, ನೀವು ಮಾಡ್ಸೋದ್ರಲ್ಲೇ ಇದ್ದೀರಾ. ಜಾಜಿ ಅವ್ರೆ, ಎಲ್ಲ ಕಡೆ ಹುಡುಕ್ಬಿಟ್ವಿ, ಎಲ್ಲೂ ಪಾಂಡ್ರಂಗನ್ ಸುಳುವೇ ಇಲ್ಲ. ಈ ಕೊರೆಯುವ ಚಳಿಗೆ ನಮ್ಮ ಬಾವ ಶೆಟ್ಕೊಂಡ್ಬಿಟ್ರು ಏನೋ. ನಾಲ್ಗೆ ಉದ್ದಾಗ್ತಾ ಇದೆ. ನನ್ನ ಮಗನ ಬಗ್ಗೆ ಹೀಗೆ ಮಾತಾಡ್ತಾ ಇದ್ರೆ ಅಷ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗಾನ ತೆಗಿಬೇಕಾಗುತ್ತೆ. ನಾನು ಚಡ್ಡಿ ಜೇಬಿಂದ ಸುಂಡಿಲಿ ವಂಶದ ಮೋಕ್ಷಾಕುನ ತೆಗಿಬೇಕಾಗುತ್ತೆ. ಹಾಕಿರೋದು ಪ್ಯಾಂಟು, ಚಡ್ಡಿ ಜೇಬಿಂದ ಮೋಕ್ಷಕನ ಎಲ್ಲಿಂದ ತೆಗಿತೀನಿ? ಹಾಕಿರೋ ಪ್ಯಾಂಟ್ ನ ಕುದಿಸ್ಬಿಟ್ಟೇನು? ಆ ಸೆಕ್ರೆಟರಿನ ಆಟೋ ಹತ್ತಿಸ್ಬಿಟ್ಟು ಬರ್ತೇನೆ ಅಂತ ಹೋದ್ರು. ಅದಕ್ಕೆ ಅಭಿನ ಯಾಕೆ ಹೋಗ್ಬೇಕಾಗಿತ್ತು? ಮತ್ತಿನ್ ಯಾಕೆ ಹೋಗ್ತಾರೆ? ಇದಾರಲ್ಲ ಕದ್ದು ಬಿಟ್ಟ, ಇವರಿಬ್ರು ಹೋಗಿ ಅವಳ ಆಟೋ ಕೂರ್ಸಿ ಬರ್ತಾ ಇದ್ರು. ಅವ್ರಿಗೆ ಇವ್ರಿಬ್ರ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ನಮ್ಮ ಯಜಮಾನ್ರೆ ಹೋದ್ರು. ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಸಾಕು, ಸುಮ್ನಿರಮ್ಮ. ಗಂಡ ಮನೆಗ್ ಬರ್ಲಿಲ್ವಲ್ಲ ಅನ್ನೋ ಚಿಂತೆ ಹೆಂಡತಿ ಆದ ನಿನಗಿಲ್ಬೇಕು. ಚಂಪನಿಗಿದೆ, ಅವಳನ್ನ ನೋಡಿ ಕಲ್ತ್ಕೊ. ಅದಕ್ಕೆ ಹೊರಗಡೆ ಮಳೆ ಬರೋ ಹಾಗಿದೆ. ಅಕಸ್ಮಾತ್ ನಮ್ಮ ಯಜಮಾನ್ರು ಮಳೆ ನೀರ್ನಲ್ಲಿ ಕೊಚ್ಕೊಂಡು ಹೊಟ್ಟೋದ್ರೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಕೊಚ್ಕೊಂಡು ಹೋದ್ರೆ ಏನಂತೆ? BBMP ಅವ್ರಿಗೆ ಫೋನ್ ಮಾಡಿದ್ರೆ 4-5 ಮೂರಿ ಹುಡುಕ್ತಾರೆ. ಅಲ್ಲೆಲ್ಲಾರು ಇವ್ರು ತಗ್ಲ ಹಾಕೊಂಡಿದ್ರೆ ಮನೆಗ್ ತಂದು ಬಿಸಾಕ್ ಹೋಗ್ತಾರೆ. ನನ್ನ ಮಗ ನಿನ್ನ ಕಟ್ಕೊಂಡಾಗಿಂದ ಬರೀ ಮೋನಿಲ್ ಬಿಡದೆ ಆಗೋಯ್ತು. ಒಂದು ದಿನನಾದ್ರೂ ನಿನ್ನ ಬೆಡ್ರೂಮ್ ಅಲ್ಲಿ ಬೀಳ್ಸಿದೀಯಾ? ಸಂಪ, ಶಕ್ಕರ್ ಮೌತ್. ಅತ್ತೆ, ಆ ಯಜಮಾನ್ರು ಹೋಗಿರೋದು ಆ ಮಾಟಗಾತಿ ರಶ್ಮಿ ಜೊತೆ. ಹೊರಗಡೆ ಬೇರೆ ಸಿಕ್ಕಾಪಟ್ಟ ಚಳಿ ಇದೆ. ಆಮೇಲೆ ಅವರಿಬ್ರು ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಅಂತ ಡುಯೆಟ್ ಹಾಡ್ಬಿಟ್ರೆ? ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಗೆಳತಿಯ ಬಾರೆಯ ನೀ ಸನಿಯ ಪೊಲನ್ನ ಕಥೆಯ ಹೇಳುವೆನು, ವಿರಹದ ವ್ಯಥೆಯ ನೀಡುವೆನು. ಚಳಿ 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 ತಾಳೆನು ಈ ಚಳಿಯ ಓಹೋ ಗೆಳೆಯನ ಬಾರೆಯ ನೀ ಸನಿಯ ಓಹೋ ನಡುಗುವ ಮೈಯ ನೋಡಿದೆಯ ರಸಿಕನ ಜೀವ ತುಂಬಿದೆಯ. ಚಳಿ 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 ತಾಳೆನು ಈ ಚಳಿಯ ನೀನು ಬೇಡ ಅಂತ ಕಿರಿಸ್ಕೊಂಡ್ರೆ ಒಳಗಡೆ ಇರುವ ಚಳಿ ಕಡಿಮೆ ಆಗ್ಬಿಡುತ್ತೆ. ಅಭಿ ಮನೆಗ್ ಬರ್ಲಿ, ನೋಡ್ತಾ ಇರಿ ಅವ್ರಿಗೆ ಹೇಗೆ ಲೆಸನ್ ಟೀಚ್ ಮಾಡ್ತೀನಿ. ಆಯ್ತಮ್ಮ, ಒಂದು ಸ್ಲೇಟು ಸೀಮೆ ಸುಣ್ಣ ತಂದು ಕೊಡ್ತೀನಿ. ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಹಠ ಹಠ ಅಂತ ಹೊಡೆದು ಅದೇನ್ ಪಾಠ ಹೇಳ್ತೀವೋ ಹೇಳ್ಕೊಡು. ಗಂಡ ಅಂತ ಏನು ಅಂತ ಗೊತ್ತಾ? ತಾಳಿ ಕಟ್ಟಿಸ್ಕೊಳಕ್ ಮಾತ್ರ ಗಂಡ ಬೇಕು, ಸಂಸಾರ ಮಾಡೋದಕ್ಕೆ ಗಂಡ ಬೇಡ ಅಲ್ಲ. ನಿಮಗ್ ಬೇಡ ಅಂತ ಬಿಟ್ಬಿಟ್ರೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ಚಂಪಾ, ದಿಸ್ ಇಸ್ ನಿಮ್ ಮಚ್ಚುಲ್ಲಂಗೆಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ಅಡ್ಗೆ ಮನೆಯಲ್ಲಿ ಕುಡ್ಗೋಲಿದೆ, ತಗೊಂಬಂದ್ ನಿಮ್ ಮುಗ್ಗು ಇದ್ಬಿಡ್ತೀನಿ. ಅಲ್ಲ ನೋಡಿ,
ನನಗೋಸ್ಕರ ನೀವು ಜಗಳಾಡೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಕಣ್ರಿ. ಅಭಿ ನಿಮಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದಿದೇನ್ರಿ? ಅಪ್ರಲ್ಲಿ ಒಬ್ಬ ಸೆಕ್ರೆಟರಿನ ಆಟೋ ಹತ್ ಬರಕ್ ಹೋಗಿದಿರಲ್ಲ, ನಿಮ್ಗೆ ಈ ಮನೇಲಿ ಜಾಗ ಇಲ್ಲ. ಸರಿ ಬಿಡಿ, ನಾನು ಆ ರಶ್ಮಿ ಮನೆಗೆ ಹೋಗ್ತೀನಿ. ಮೊದಲೇ ಹೆಂಡತಿ ಲೊಚ್ಚಿಗೆಟ್ಟಿದ್ದಾಳೆ, ಉರಿಯೋ ಬೆಂಕಿಗೆ ತುಪ್ಪನ ಯಾಕೋ ಸುರಿತ್ಯಾ? ನಡಿಯಪ್ಪ, ಚಾಪೆ ದಿಮ್ಮ ಹಾಕೊಂಡು ಇಲ್ಲೇ ಮಲ್ಕೊಂಡ್ರೆ ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬೇಡಪ್ಪ ಬೇಡ, ಇವತ್ತು ನನ್ನ ರೂಮಲ್ಲೇ ಮಲ್ಕೊ. ನಡಿ 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 ನಡಿ. ಏ ಚಂಪಾ, ನನ್ನ ಸೊಸೆಗೆ ಒಂದ್ ಲೋಟ ಹಾಲು ಕೊಟ್ಟು ಸಮಾಧಾನ ಮಾಡು. ಈ ಅಮ್ಮಗ ಅದು ಬೇರೆ ಕೇಳು. ಒಬ್ಬನಿಗೆ ಜಾಜಿ ಅವ್ರೆ, ಇವತ್ತು ಮೊದಲನೇ ದಿನ, ಇವತ್ತೇ ಇಷ್ಟು ಲೇಟ್ ಆಗಿದೆ ಅಂದ್ಮೇಲೆ ನಾಳೆ ಇನ್ನೂ ಲೇಟ್ ಆಗುತ್ತೆ, ನಾಳಿದ್ದು ಇನ್ನೂ ಲೇಟ್ ಆಗುತ್ತೆ. ಆಮೇಲೆ ಬಂದ್ರು ಬರ್ಬೋದು, ಬಿಟ್ರು ಬಿಡ್ಬೋದು. ನೋಡ್ತಾರೆ, ನಾಳೆ ಬೇರೆ ಸೆಕ್ರೆಟರಿಗೆ ವ್ಯವಸ್ಥೆ ಮಾಡ್ತೀನಿ. ಅದೆಲ್ಲ ಆಮೇಲಿನ ಮಾತು. ಮೊದಲು ಇವಾಗಿರೋ ಸೆಕ್ರೆಟರಿಗೆ ಒಂದು ಗತಿ ಕಾಣಿಸಿ. ಕರೆಕ್ಟ್. ಹಲೋ ರಶ್ಮಿನಾ, ದಿಸ್ ಇಸ್ ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಏಯ್, ನೀನ್ ನಾಳೆಯಿಂದ ನಮ್ಮ ಮನೆ ಕೆಲ್ಸಕ್ಕೆ ಬರ್ಬೇಡ್ರೆ. ಯಾಕೆಂದ್ರೆ ನಾನು ಈ ಮನೆ ಹೆಡ್. ಈಗಿಂದೀಗ್ಲೇ ನಾನು ನಿನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ನಾಳೆ ನೀನ್ ಏನಾದ್ರೂ ನಮ್ಮ ಮನೆ ಕಡೆ ಕಾಲ್ ಹಾಕ್ದ್ಯೋ, ಆ ಕಾಲ್ಗಳನ್ನ ಕತ್ತರಿಸ್ಬಿಡ್ತೀನಿ. ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಇಡಿಯಟ್ ಗರ್ಲ್. ಏನಂತೆ ಜಾಜಿ ಅವ್ರೆ? ವೇಟ್ ಅಂಡ್ ಸಿ. ಅಲ್ಲ ಕಣ್ರಿ ಜಾಜಿ ಜಂಬಲ್ತೀನಿ, ನೀವು ನನ್ನ ಸೆಕ್ರೆಟರಿನ ಕೆಲಸದಿಂದ ತೆಗೆದು ಹಾಕೋದಕ್ಕೆ ನೀವು ಯಾರು ಅಂತ. ಇದು ಮನೆ. ಸೆಕ್ರೆಟರಿ ಅನ್ನೋ ಹೆಸರಲ್ಲಿ ಯಾವಳ ಮನೆ ಕರ್ಕೊಂಡು ಬಂದು ಚಕ್ಕನ ಆಡೋದು ನನಗೆ ಇಷ್ಟ ಇಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತು ಗೊತ್ತಾ? ಸರಿಯಾಗಿ ಮಾಡಿದ್ರಿ ಜಾಜಕ್ಕ. ಚಂಪಾ, ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾನು ಇದೊಂದೇ ವಿಷಯದಲ್ಲಿ ಸಪೋರ್ಟ್ ಮಾಡೋದು ನಿಮ್ಗೆ. ಒಂದೇ ಒಂದ್ ಕಜ್ಜಾಯಕ್ಕೆ 2 ಬೆಕ್ಕುಗಳು ಕಚ್ಚಾಡ್ತಾ ಇದ್ರೆ ಆ ಕಜ್ಜಾಯ ಕೋತಿ ಪಾಲಾಗ್ಬಿಡುತ್ತೆ. ಭಾರಿ ಐತ್ ಬಿಡು ಮನಿ. ಓ ಬಂದ್ಯಾ, ಬಾ 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 ಬಾ. ಪಾಪ ಒಬ್ಳೆ ಎಷ್ಟು ಅಂತ ಮುಸ್ರೆ ತಿಕ್ಕೋಳೆ. ಅವಳು ಮುಸ್ರೆ ತಿಕ್ಕೊಂಡಿರ್ಲಿ, ನೀನು ಬಟ್ಟೆ ಬಡಕಾಕು. ಓ ಅಜ್ಜಮ್ಮ, ಯಾರ್ ನೀ? ಗಂಡುಗಲಿ ವಂಶದ ಹಿರಿತಲೆ ಲಂಗಮ್ಮ ಲಂಗಮ್ಮ. ಅಯ್ಯೋ, ನಿನ್ನ ಹಿರಿತಲಿ ಅಂತಿದಿ, ಲಂಗ ಪಂಗ ಅಂತ ಮಾತಾಡ್ತೀರ. ನಾಚೆ ಬಿಡು. ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಜಾಜಕ್ಕೆ ಯಾರು ಇವರು? ನಾ ಹೇಳ್ತಿದ್ನಲ್ಲ, ಹೊಸ ಸೆಕ್ರೆಟರಿ ಅವರೇ ಇವ್ರು. ಅವರ ನಮ್ ಬಾಸ್ ಅಲ್ರಿ? ಅಲ್ಲಿ ಕುತ್ಕೊಂಡಿದ್ರಲ್ಲ, ಅವರೇ ನಿಮ್ ಬಾಸ್. ಪಾಂಡುರಂಗ ಗಳಿಗಳಿ. ಗಲಿಗಲಿ ಅಲ್ಲಮ್ಮ, ಗಂಡುಗಲಿ. ಅದೇ ಅವರ ಒಂದು ನಿಮಿಷ ಸುಮ್ನಿರ್ರಿ, ನಾನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಶರಣ್ರಿ ಸಾಹೇಬ್ರ. ಯಾರಪ್ಪ ಇದು? ಒಳ್ಳೆ ಪಬ್ಲಿಕ್ ಟಾಯ್ಲೆಟ್ ನುಗ್ಬಿಟ್ಟವ್ರೆ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಮೊದಲೇಕ ಕೈ ಮುಂದ್ ಮಾಡ್ರಿ, ಹೇಳ್ತೀನ. ಬಿಡ್ರಿ ಬಿಡ್ರಿ, ಅಲ್ಲೇ ಬಿಡ್ರಿ. ರಿಯಲ್ ಎಸ್ಟೇಟ್ ರೀ ಇದು, ಇದ್ರಂತಕ್ಕೆ ಏನು ದಮ್ಮ ಇಲ್ಲಲ್ಲ. ರೇ ಜಾಜ್ ಜಂಬಲ್ತೀನಿ ಅವ್ರೆ, ಯಾವ್ದ್ರಿ ಇದು ಲೇಡಿ ರೆಂಬೋ? ಇವ್ರ ಹೆಸರು ಅಂಬುಜಾ ಅಂತ. ಇನ್ಮೇಲೆ ಇವರೇ ನಿಮ್ಮ ಪರ್ಸನಲ್ ಸೆಕ್ರೆಟರಿ. ಅದು ನೋಡಿ ಜಾಜ್ ಜಂಬಲ್ತೀನಿ ಅವ್ರೆ, ಸೆಕ್ರೆಟರಿ ಅಂದ ಮೇಲೆ ಯಜಮಾನಪ್ಪನ ಯೋಗಕ್ಷೇಮ ವಿಚಾರಿಸ್ಕೋಬೇಕು. ಅದು ಬಿಟ್ಟು ಬರ್ತಿದ್ದಾಗೆ ಬಲಗೈ ಎತ್ತಬೇಕು ಅಂತ ಸ್ಕೆಚ್ ಹಾಕೋರಲ್ಲ ಇವರು. ಹಂಗಲ್ಲ ನೋಡು, ನೀನು ಗಟ್ಟಿ ಅದೆಯಲ್ಲ ಅಂತ ನಿನ್ನ ಟೆಸ್ಟ್ ಮಾಡಿದೆ. ಅವರ ಇದ್ರಂತೆ ಏನೇನು ಇಲ್ಲ, ಹಸೇದ ಐತಿ ದೋಸ್ತ. ಏನು ಚಿಂತೆ ಮಾಡಬೇಡ, ಇನ್ನು ಮ್ಯಾಗಿಂದ ನಿನಗೇನು ಆಗ್ಲಾರ್ದಂಗ ನಾ ನೋಡ್ಕೊತೀನಿ. ಏನಮ್ಮ, ನನ್ನ ಮಗನ ಈ ಸಲ ಅವಮಾನ ಮಾಡೋದು ಸರಿನಾ? ಅಯ್ಯಯ್ಯಮ್ಮ, ಇದು ಅವಮಾನ ಅಲ್ರಿ. ಇದು ಈ ರಿಯಲ್ ಎಸ್ಟೇಟ್ ಬಿಸಿನೆಸ್ ಒಳಗ ಹೊಡೆದಾಡೋದು, ಗುದ್ದಾಡೋದು, ಖೂನ್ ಮಾಡೋದು ಎಲ್ಲ ಇರ್ತೈತಿ. ಇದ್ರೊಳಗೆ ಇವಾಗ ಗಟ್ಟಿ ಅದರ ಇಲ್ಲ ಅಂತ ಟೆಸ್ಟ್ ಮಾಡಿದೆ. ಎಷ್ಟು ಸ್ಟ್ರೆಂತ್ ಇದೆ? ಏನೇನು ಉಪಯೋಗ ಇಲ್ಲ. ಅಮ್ಮ ಗಟ್ಟಿ ಇದ್ರ ಮಗ ಗಟ್ಟಿ ಇದ್ದಿತ್ತ. ಅಮ್ಮ ಟೊಳ್ಳು, ಇದು ಜೊಳ್ಳು. ಬಾಳೆಹಣ್ಣಿಗಿಂತ ಬೆತ್ತೋಗದಾನ. ನಾಳೆ ಏನಾರ ಗುಂಡಾಗಳು ಕೈಯಾಗ ಸಿಕ್ಕ್ರ ಅವ್ರೇನು ಬಿಡ್ತಾರೇನು? ಅಯ್ಯ ತಗಣಿ 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 ಹೊರದಂಗ್ ಹೊರದಾಗ ಬಿಡ್ತಾರೆ. ಒಂದೇಳ್ರಿ, ಇವ್ರೇ ನನ್ನ ಸೆಕ್ರೆಟರಿನ ಇಲ್ಲ ಬಾಡಿ ಗಾರ್ಡ? 2 in 1 ಹಬಿ, ಬಾಡಿ ಗಾರ್ಡ್ ಕಮ್ ಸೆಕ್ರೆಟರಿ. ಬಾಸು, ನನ್ನ ಕೆಲಸ ಏನು ಅದನ್ನ ಮೊದಲು ಹೇಳ ನನಗ. ಇವತ್ತಿಗೆ ನಿನ್ ಎಲ್ಲಾ ಕೆಲಸ ಮುಗಿತಾ ಯಾವ? ನೀವಾ ಎಲ್ಲಿಗೋ ಹೊರಟಂಗಿದೆ. ಮತ್ತಿನ್ನೇನಲ್ಲೇ ಆ ಲೇಡಿ ರ್ಯಾಂಬೋ ಸೆಕ್ರೆಟರಿ ಕೈಲಿ ಈಗಕ್ಕಾಗತ್ತೇನೆ. ಅದಕ್ಕೆ ಒಂದು ವಾರದ ಮಟ್ಟಿಗೆ ತಲೆ ತಪ್ಪಿಸ್ಕೊಂಡು ಹೈದರಾಬಾದ್ ಹೋಗಿ. ಗುಡ್ ಮಾರ್ನಿಂಗ್ ಯವ್ವ. ಏನು ಬಂದಿದ್ದು? ಹಂಗ ಬಂದಿಲ್ಲ, ನಾನು 5 ಕೋಟಿ ಬಿಸಿನೆಸ್ ತಗೊಂಡು ಬಂದಿಲ್ಲ. 5 ಬೇಡ 10 ಬೇಡ, ನಾನು ಈಗೇನೋ ಕೆಲಸದ ಮೇಲೆ ಹೈದರಾಬಾದ್ಗೆ ಹೊಂಟೀನಿ, ಬಿಟ್ಬಿಡವ. ಅವರ ನಿಮ್ ಗಂಡ ಹೇಳ್ರಿ, ಹಿಂಗ ಕುತ್ಕೊಂಡು ಹಿಂಗ ಸೈನ್ ಗೀಚಿ ಪತ್ರ ಸರಸ್ದ ಅಂದ್ರೆ ಸಾಕು 50 ಲಕ್ಷ ಪಾಯ್ದಾಗಿರುತ್ತೆ. 50 lakhs. ಹ್ಞೂನ್ರಿ, ಅದ 10,000
ಒಗಿರ ಇದ್ರ ಮರಿ ಮ್ಯಾಗ ಇನ್ನು ಉಳಿದು ನೀವು ಬಿಟ್ಕೊಳ್ರಿ ಅದನ್ನ ಎಲೆಕ್ಷನ್ದಾಗ ಹಾಕಿ ಗೆದ್ದು ಸಿಎಂ ಆಗಿರಂತ ಇವ್ರು ಸಿಎಂ ಆಗ್ಲಿ ಪಿ ಎಂ ಆಗ್ಲಿ ನನಗೆ ಯಾವ ಪೋಸ್ಟ್ ಬೇಡ ಯವ್ವ ನಾನು ಹೈದರಾಬಾದಿ ಹೊಂಟೇನಿ ಬಿಟ್ಟು ಬಿಡು ನನ್ನ ಮತ್ತೆ ನೋಡ್ರಿ ನೋಡಿ ಜಾಗ ತೋರಿಸ್ತೀನಿ ಯವ್ವ ನನಗೆ ಯಾವ ಜಾಗನೂ ಬೇಡ ಯವ್ವ ಇದೇ ಜಾಗದಾಗ ನಾನು ಸುಖವಾಗಿದ್ದೀನಿ ಆ ಜಾಗ ನೋಡಿದ್ರೆ ಎರಿ ಹೊಡ್ಕೊಂಡು ಸಾಯ್ತಿ ನಾನು ಬರ್ಲಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ಬಿಡ್ತೀಯಲ್ವಾ ಬಿಡ್ತೀರಿ ಮತ್ತೆ ಬಾ ಬಾಸು ಹೆಂಗೈತಿ ಜಾಗ ಚೆನ್ನಾಗಿದೆ ಕಣವ್ವ ಏನ್ ಯಜಮಾನ್ರೆ ನೀವ್ ಹೇಳ್ದಂಗೆ ಬೆಳ್ಳುಳ್ಳಿ ನಾನು ಫೋನ್ ಮಾಡಿದ್ದೀನಿ ಇನ್ನೇನ್ ಬರ್ತಾರೆ ಒಳ್ಳೆ ಕೆಲಸ ಮಾಡಿದೆ ಕಣವ್ವ ಯಾವನವನು ನನ್ನ ಜಾಗದಲ್ಲಿ ಕಾಲಿಟ್ಟಿರೋನು ಕಾಲೆತ್ಬಿಡ್ತೀನಿ. ಇದನ್ನೆಲ್ಲ ಕೇಳೋದಕ್ಕೆ ನೀನು ಯಾವನು ನನ್ನನ್ನೇ ಯಾವನಂತ ಕೇಳ್ತೀನಿ ನೀನು ಯಾವನು ತೋರಿಸ್ತೀನಿ. ನಮ್ಮ ಬಾಸ್ ಮೇಲೆ ಕೈ ಮಾಡ್ತೀಯನವಲ್ಲೇ ನಿನ್ನ ನೋಡೇ ಬಿಡ್ತೀನಿ ನನ್ನ ಹತ್ರ ಆಟ ಆಡ್ತೀಯ ನಿನಗೆ ನೋಡಿಬೇಕಲ್ಲಿ ಹೊಡಿತೀನಿ ನಡೆಯಲ್ಲ. ಯಜಮಾನ್ರೆ ಆ ಬೆಳ್ಳುಳ್ಳಿ ನಾಗ ಅಮ್ಮನ್ ಎಲ್ ಕರ್ಕೊಂಡೋದ ಎಲ್ಗಾರ ಕರ್ಕೊಂಡು ಹೋಗ್ಲಿ ತಂಟೆ ತಪ್ಪಲ್ಲ ಸುಮ್ಮನೆ ಕಡೆ ನಡೆಯಲೇ ಯವ್ವ 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 ಏನಾಯ್ತು ಮಗನೇ ಯಾವ್ದೋ ಲಿಟಿಗೇಷನ್ ಇರೋ ಜಮೀನು ಕಣ್ರಿ ಅದು ಅವನು ಯಾವನು ಒಬ್ಬನೇ ಒಬ್ಬ ರೌಡಿ ಬಂದ ನಾನು ಯಾರು ಬಂದು ಅನ್ನೋ ಹಿಂಗ್ ಮುಖ ಎತ್ತಿದೆ ಅಷ್ಟೇ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಬರೀ ತಲ್ತಲೆನಲ್ಲೇ ಡಿಚ್ಚಿ ಹೊಡ್ಬಿಟ್ರಿ ಮತ್ತೆ ಅಮ್ಮಜಿ ನಿಮಗೆ ಸಪೋರ್ಟ್ ಮಾಡ್ಲಿಲ್ವಾ ಸಪೋರ್ಟ್ಗೆ ಅಂತ ಬಂದು ಬಿಡ್ತಾನ ಸಪೋರ್ಟ್ ತರ ಇರೋ ಹೆಣ್ಣು ಎತ್ತಕೊಂಡು ಹೋಗ್ಬಿಟ್ಟ ಎಲ್ಲಿ ಹೋದ್ರೆ ಎತ್ಬಿಡ್ತ ಅಯ್ಯೋ ಬೆಳ್ಳುಳ್ಳಿ ತಗ್ಲಾಕೊಂಬಿಟ್ಟೇನೋ ಹಣಕ್ಕೆ ಹೆಂಡಗಲ್ಲಿ ಏರಿಸ್ಲಿ ಕುಣಿಯಾಗಿಟ್ಟು ಕುಡ್ಕೊಂತ ಬರ್ಲಿ ನೀನು ಮುಗಿದು ಬಂದು ಹೋಳಿಗೆ ಉಣ್ಲಿ ನೀನು ಉಡ್ಬಾರ್ದಾಗ ಉಪ್ಪು ತುಂಬಲಿ ಯಾರು ಕಳ್ಸಿದ್ ನಿನ್ನ ಕೆಲಸ ಬಂದಿದ್ದೀನಿ ಅಲ್ಲಿಗೆ ಅಲ್ಲ ನಮ್ಮ ಸೌಕರ್ ಜಾಗಕ್ಕೆ ಕೈ ಹಾಕ್ಯವ ನೀನು ಯಾರು ಕಳ್ಸಿದ್ ನಿನ್ನ ಆ ರಿಯಲ್ ಎಸ್ಟೇಟ್ ರಾವಣ ಹೌದಿಲ್ಲ ರಾಮಣ್ಣನಲ್ಲ ಭೀಮಣ್ಣನಲ್ಲ ಇಲ್ಲೇ ಸಿಗಿಲ್ಲ ತಪ್ಪಾಯ್ತು ಇನ್ನೊಂದು 6 ತಿಂಗಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬಿಗ್ ಹಾಕ್ಬಿಡ್ತೀನಿ ಕಣ್ರಿ 6 ತಿಂಗಳಲ್ಲ ಇನ್ನು 1 ವರ್ಷ ಬಿಟ್ಕೊಂಡು ಸ್ಟಾರ್ಟ್ ಮಾಡಿದ್ರು ನಿಮ್ಮ ಸೆಕ್ರೆಟರಿ ಆಗಿ ಬರೋದು ಅಂಬುಜಾನೆ ವಿಠಲ ವಿಠಲ ಪಾಂಡುರಂಗ ವಿಠಲ